ಹಲೋ. ಆಹಾ, ನಿಮ್ ದನಿ ಇಟ್ಟೊಂದು ದಿಂಪಾಗದೆ. ಅದೇ ದನಿಲಿ ನೀವ್ ಯಾರು ಅಂತ ಹೇಳ್ಬಿಟ್ರೆ ನನ್ ಕಿವಿ ಹಂಗೆ ತಂಪಾಗ್ಬಿಡ್ತದೆ. ಮುದ್ದು ಸೊಸೆ ಮುದ್ದು ಸೊಸೆ. ನಿಜವಾಗ್ಲೂ ಪಿರುತಿ ಮಾಡಾಗಿದ್ರೆ ಹೇಳಿ, ನಾನು ಮಾಡ್ತೀನಿ. ಅದ್ ನನ್ನಿಂದ ಆಗಕ್ಕಿಲ್ಲ. ಎಲ್ಲದಕ್ಕೂ ವಾದ ಮಾಡ್ದೆ, ನಾನು ಹೇಳ್ದಂಗೆ ಕೇಳು. ಹೌದೇ? ನಾನ್ ಯಾಕೆ ಮಾಡ್ಬೇಕು? ಅಯ್ಯ ಅದ್ಕೆಮ್ಮ ನಿಲ್ಸಿ. ಬಾಯಿನ ಇಲ್ಲ ಬೊಂಬಾಯಿನ. ಆ ಅಯ್ಯ ಅಂಟಮ್ಮ ನೀನ್ ಸುಮ್ಕೆ ಇದೆಯಾ? ಅವ್ರು ನೀನ್ ಸುರಿಗೆ ನೀನ್ ಶುರು ಹಚ್ಕೊಂಡೆ. ಅಲ್ಲ ನಿಮ್ಮಿಬ್ರಿಗೂ ಏನಾಗಿದೆ ಅದು? ಯಾಕೆ ಹಿಂಗ ಆಡ್ತಾ ಇದ್ದೀರಿ? ಅಟ್ಟಿಗೆ ಬಂದಿರೋ ಅತಿಥಿಗಳು ಅಟ್ಟಿ ಒಳಗಡೆನೆ ಅವ್ರೆ. ನೋಡ್ಲಾ ಮತ್ತೆ ನಾಟಕ ಮಾಡೋ ಅಂದ್ರೆ ಆಗಕ್ಕಿಲ್ಲ ಅಂತ ಅವಳೆ. ನಿಜವಾದ ಪಿರುತಿ ಇಟ್ಕೊಂಡು ನಾನೇ ಕಣ್ಣ ನಾಟಕ ಮಾಡ್ಬೇಕು? ಅಲ್ಲ, ಇಬ್ರು ನಾಟಕನಾರು ಮಾಡಿ ಪಿರುತನಾದ್ರೂ ಮಾಡಿ, ಆದ್ರೆ ಯಾರಿಗೂ ಗೊತ್ತಾಗ್ದೇ ಇರಂಗ್ ಮಾಡಿ. ನಾನ್ ಮಾತ್ರ ನಾಟಕನೇ ಮಾಡೋದು. ನನ್ನಿಂದ ಆಗಕ್ಕಿಲ್ಲ ಅಣ್ಣಯ್ಯ. ನೋಡ್ಲಾ, ನೋಡ್ದೇನಿಲ್ಲ ಇವಳು ದಿಮಾಕಿನ ಮಾತಾ. ಅಯ್ಯೋ ಬಳಿ ಅಂತಮ್ಮ ಬಳಿ. ಈಗ ಪರಿಸ್ಥಿತಿ ಸರಿ ಇಲ್ಲ, ಉಸಿ ಸಮಾಧಾನ ಮಾಡ್ಕೊ. ಈಗ ಟೈಮು ಅವ್ರ ಕಡೆ ಅದೇ. ಲೇ ಸುಮ್ಕಿರ್ಲ, ಹಂಗಂತ ಇವಳು ಮಾಡಿರೋ ತಪ್ಪನಾಗ ಸಂಸಕ್ಕಾದದೆ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಅಣ್ಣಯ್ಯ. ಓ, ಇವಳು ಶಿಕ್ಷೆ ಅನ್ಭವಿಸ್ತಾಳೆ ಅಂತ ಅಂದ್ಬಿಟ್ಟು ಅಪ್ಪಯ್ಯ ಅನ್ಭವಿಸಿರೋ ನೋವು ಸಂಕಟ ಎಲ್ಲ ಮರ್ತ್ ಬಿಡಕ್ಕಾಗ್ತದೆ? ಹಳೆದೆಲ್ಲ ಮಡಿಕೊಂಡು 7 ದಿನ ಹಿಂಗೆ ಆಡೋರು ಕೇಳಿ ಅಣ್ಣಯ್ಯ. ನೀವಿಬ್ರು ಹಿಂಗೆ ಆಡ್ಕೊಂಡು ಅವ್ರನ್ನೆಲ್ಲ ಇಲ್ಲಿಗೆ ಸೇರಿಸಿ ಮಾವಯ್ಯ ಅವ್ರಿಗೆ ಯಾವ ವಿಷಯ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ರ ಅದನ್ನ ಗೊತ್ತಾಗಂಗ್ ಮಾಡ್ತೀರಿ. ನೋಡಿ ಅಣ್ಣಯ್ಯ, ನಂದೇನು ತಕರಾರಿಲ್ಲ. ನೋಡ್ಕೊಂಬೋಡೋದ್ ಬಿಟ್ಬಿಟ್ಟು ನನ್ ಕುಟೆ ಪಿರುತಿಯಿಂದ ನಡ್ಕೊಳ್ಳೋದು ಕೇಳ್ಬಿಡಿ. ಲೇ ಅದೇಂಗ್ಲ ಆದದು ಹೇಳ ನೀನೇಯ. ಅಯ್ಯೋ ಅಂತಮ್ಮ ಬೈ ಎಲ್ಲ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ನಂಗೆ ಈಗ ಅತ್ತೆ ಮುಂದ್ ಕಾಲ. ನೀವ್ ಹಿಂಗೆ ಆಡಿದ್ರೆ ಎಲ್ಲ ಎಕ್ಕೂಟ್ ಹೊಂಟೈತದೆ. ಆಮೇಲೆ ಮಾವಿನ ಮರುವಾದೆ ಗೌರವ ಎಲ್ಲ ಹೋಯ್ತದ ನೋಡಪ್ಪ. ಇದೊಂದ್ ಬೇರೆ ಅದಲ್ವಾ? ಇಲ್ಲ ಅಂದಿದ್ರೆ ಒಳಗ್ ಮಾಡ್ತಿದ್ದೆ ಸರಿಯಾಗಿ. ಏನ್ ಮಾಡಕ್ಕಾಯ್ತದೆ? ಅಪ್ಪ ಹಿಂಗೋಸ್ಕರ ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕಾಗದೆ. ಸರಿ ಅದ್ಕೆಮ್ಮ, ನೀವ್ ಹೇಳಿರೋ ವಿಷಯಕ್ಕೆ ಅಂತಮ್ಮ ಒಪ್ಕೊಂಡವ್ನೆ. ಸರಿ ಅಣ್ಣಯ್ಯ, ನಿಜವಾದ ಪಿರುತಿ ಇರ್ಬೇಕು. ಆಯ್ತು ಅಂತ ಹೇಳ. ನೋಡಿ ಅಣ್ಣಯ್ಯ, ಮತ್ತೆ ಲೇ ಅಂತಮ್ಮ ಮಾವಯ್ಯ ಮಾನ ಮರ್ವಾದೆ. ಆಯ್ತು, ಪಿರೋತಿಯಿಂದ ನೀನ್ ಹೇಳ್ದಂಗೆ ಇರ್ತೀನಿ. ಅಣ್ಣಯ್ಯ, ಆದ್ರೆ ಮುಖ ಮಾತ್ರ ಆ ಕಡೆಗ್ ತಿರ್ಗದೆ. ಏಳಂತಮ್ಮ. ಆಯ್ತು, ನೀನ್ ಹೇಳ್ದಂಗೆ ಪಿರೋತಿಯಿಂದಾನೇ ಇರ್ತೀನಿ. ಸರಿ, ಇದೇ ಖುಷಿಗೆ ಏನು ಇಲ್ವೇ? ಹೂ ತಂದ್ಕೊಟ್ಟಿಲ್ವೇ? ಇನ್ನೇನ್ ತಂದ್ಕೊಟ್ಟಾರೋ? ಅಂತಮ್ಮ ನಿನ್ ಪಿಕ್ಚರ್ ಎಲ್ಲ ನೋಡಕ್ಕಿಲ್ವೇ? ಅದ್ಕಮ್ಮ ಕೇಳ್ತಿರೋದು ಅದು. ಅದು ಅಂದ್ರೆ ಏನ್ಲಾ? ಅದೇ ಅಂತಮ್ಮ, ಮುತ್ತು. ಅದೆಲ್ಲ ಆಗಕ್ಕಿಲ್ಲ ಅಂತ ಹೇಳಕ್ ಕೊಟ್ಲೆ. ಇದೇನ್ ರೂಮ್ ಕೆಟ್ಟೋಯ್ತೆ? ನನ್ಗೇನ್ ಮುತ್ತು ಬೇಡ, ಅವ್ರ ಮುಂದ್ಗುಟೆ ತುತ್ಕೊಡಕ್ ಹೇಳಿ. ನನಗ ಆಟೆ ಸಾಕು. ಆಗ ನಮ್ಮಿಬ್ರು ಮಧ್ಯೆ ಏಟ್ ಪಿರುತಿ ಇದೆ ಅಂತ ಅವ್ರಿಗೂ ಅರ್ಥ ಆಯ್ತದೆ. ಕೊಡ್ತಾನೆ ಬಿಡು ಅದ್ಕೆಮ್ಮ. ಸರಿ ಗೌಡ್ರೆ, ಹೇಳಿದೆಲ್ಲ ಗೆಪ್ತಿಗಿರ್ಲಿ. ಅಂತಮ್ಮ ಆ ಆ ಅದೇ. ಅಣ್ಣಯ್ಯ, ಇನ್ನುವೇ ಮುಡಿ ಖಾಲಿ ಅದೆ. ಓಹೋ ಹೋ ಹೋ, ಇದ್ ಬೇರೆ ನಜಿಸ್ತಾ ಇದ್ರಾ? ಅಂತಮ್ಮ ಹೋಗಂತಮ್ಮ ಎತ್ಕ ಬಾ. ಏ ಹೋಗು ಅಂತಮ್ಮ, ಹೋಗು ಹೋಗು.
ಅಂತಮ್ಮ ನಾನೇನಾದ್ರು ನೋಡಿದ್ನೆ? ನಿನಗ್ ತಿಳಿಯೋ ಅಂತದೇನ್ ನೋಡಿಲ್ಲ ಕಣ್ಬಿಡ್ಲ. ಆದ್ರೂ ಇವಳು ಯಾಕೋ ದಿನ ದಿನ ಜಾಸ್ತಿ ಆಯ್ತದ ಕಳ್ಳ. ಅಂತಮ್ಮ ಅವರೆಲ್ಲ ಎಟ್ಟಿಂದ ಹೋಗೋ ಗಂಟ ಒಸಿ ತಾಳ್ಮೆಯಿಂದ ಇರ್ಬೇಕೆ. ಅಲ್ಲ, ಪಿರುತಿಯಿಂದ ಇರ್ಬೇಕು. ಇತ್ತೀಚೆಗೆ ಈ ಕ್ವಾಟ್ಲೇನು ಸಮಯ ಸಂದರ್ಭ ನೋಡಿ ಆಟ ಆಡ್ಸೋದ್ ಕಲ್ತ್ಬಿಟ್ನಲ್ಲ. ಇವರೆಲ್ಲ ಒಂದ್ ಕಿತ ಹೋಗ್ಲಿ, ಆಮೇಲೆ ಈ ಭದ್ರ ಯಾರು ಅಂತ ನಾ ತೋರಿಸ್ತೀನಿ. ವಿದ್ಯಕ್ಕ ಅವನೇ ಫೋನ್ ಮಾಡ್ತಾವನೆ. ಹಂಗಾರೆ ಪುರಿ ಹಳ್ಳಕ್ ಬಿದ್ದದೆ ಅಂತ ಅರ್ಥ. ಮಾತಾಡು ಚಂಪಾ. ವಿದ್ಯಕ್ಕ ನಾನಾ? ನೀನೇ ಕಣಂತೆ, ಮಾತಾಡು ಚಂಪಾ. ಇಲ್ಲ ಅಕ್ಕ, ನಂಗೇನೋ ಒಂಥರ ಆಯ್ತದೆ. ನೋಡು ಚಂಪಾ, ಮೂಲೆ ಸೇರ್ಕೊಂಡಿರೋ ಕಳ್ಬೇಕು ಆಚೆ ಬರ್ಬೇಕು ಅಂದ್ರೆ ನೀನು ಮಾತಾಡ್ಲೇಬೇಕು. ಸಂಕೋಚ ಪಟ್ಕೊಂಡಂಗೆ ನಗ್ನಗ್ತಾನೆ ಮಾತಾಡು. ಅವನು ನಮ್ ದಾರಿಗ್ ಬರ್ಬೇಕು. ನೀನೇನು ಯೋಚನೆ ಮಾಡ್ಬೇಡ, ಫೋನ್ ರಿಸೀವ್ ಮಾಡಿ ಮಾತಾಡು ಚಂಪಾ. ಹೆಲೋ. ಆಹಾ, ನಿಮ್ ದನಿ ಇಟ್ಟೊಂದು ಇಂಪಾಗದೆ. ಅದೇ ದನಿಲಿ ನೀವ್ ಯಾರು ಅಂತ ಹೇಳ್ಬಿಟ್ರೆ ನನ್ ಕಿವಿ ಹಂಗೆ ತಂಪಾಗ್ಬಿಡ್ತದೆ. ನಿಮ್ಗೆ ಬೇಕಾದವ್ರು. ಆಹಾ, ಹೆಣ್ಮಕ್ಳೆಲ್ಲ ನನ್ ಬೇಕಾದವ್ರಯ್ಯ. ಆದ್ರೆ ಈ ಸುಮಧುರವಾದ ದನಿ ಕೇಳ್ತಾ ಇರೋದು ಇವತ್ತೇ ಫಸ್ಟು. ಅದಕ್ಕೆ ನೀವ್ ಹೇಳಿ, ನೀವ್ ಯಾರು, ಎಲ್ಲಿದ್ದೀರಿ? ಹೇಳದ್ನಲ್ಲ, ನಿಮ್ ಹತ್ರದವಳು. ನಿಮ್ ಹತ್ರ ಇಟ್ಕೊಂಡೆ ನಿಮ್ಗೋಸ್ಕರ ಪರಿತಪ್ಸ್ತಾ ಇರೋವಳು. ಏನೋ ವಿಶ್ವ, ನೀನ್ ಅದೃಷ್ಟ. ಒಳ್ಳೆ ಕೋಗಿಲೇನೆ ಮಾತಾಡ್ದಂಗ ಆಯ್ತದೆ. ಮಗ, ತಾನಾಗಿ ನಿನಗ್ ಬಿದ್ದದೆ, ಯಾವ್ದೇ ಕಾರಣಕ್ಕೂ ಬಿಡ್ಬೇಡ. ಹತ್ರದಲ್ಲೇ ಇದ್ದೀರಾ? ಎಲ್ಲಿದ್ದೀರಿ? ನನ್ ಮನ್ಸಲ್ಲೇ ಇದ್ದೀರಾ ಅನ್ಮ್ಯಾಕೆ ಹತ್ರದಲ್ಲೇ ಇದ್ದಂಗೆ ತಾನೆ. ಅಯ್ಯೋ ಅಯ್ಯೋ, ಈ ನಿಮ್ ಮಾತ್ ಕೇಳಿ ನನಗ್ ಕುತೂಹಲ ತಡಿಯಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ಒಂದ್ಕಿತ ದಯವಿಟ್ಟು ನೀವ್ ಯಾರು ಅಂತ ಹೇಳ್ಬಿಡಿ. ನಾನೇನು ದೂರದವಳಲ್ಲ, ನಿಮ್ಗೆ ಗೊತ್ತಿರೋಳೆಯ. ಅದ್ ನನಗ್ ಅರ್ಥ ಆಯ್ತೈತೆ, ಆದ್ರೆ ನೀವ್ ಯಾರು ಅಂತ ನನಗ್ ಗೊತ್ತಾಗ್ತಿಲ್ವಲ್ಲ. ನೋಡಿ, ದಯವಿಟ್ಟು ಕಾಡಿಸ್ಬೇಡಿ ಪ್ಲೀಸ್, ಹೆಸರು ಹೇಳ್ಬಿಡಿ. ನಾನ್ ಬೇರೆ ಯಾರು ಅಲ್ಲ, ನಿಮ್ ಫ್ರೆಂಡು ಸುಭಾಷ್ ಹೆಂಡ್ರು ಚಂಪಾ. ನೀವಾ? ಅಯ್ಯೋ, ಯಾಕೆ ಹಿಂಗ್ ಗಾಬರಿ ಮಾಡ್ಕೋತಿದ್ದೀರಾ? ನಾನೇಯ. ಅಲ್ಲ, ನೀವ್ಯಾಕೆ ನನಗ್ ಫೋನ್ ಮಾಡಿದ್ರಿ? ಯಾಕೆ ಅಂದ್ರೆ ನಿಮ್ ಫ್ರೆಂಡ್ ಇಂದ ಸಿಗದೆ ಇರೋ ಪಿರುತಿ ನಿಮ್ಮಿಂದ ಸಿಗ್ಬೋದು ಅಂತವಾ. ರೀ, ನೀವ್ ಏನ್ರಿ ಮಾತಾಡ್ತಾ ಇದ್ದೀರಾ? ದಿಟ್ಟನೆ ಹೇಳ್ತೀವಿ, ನಿಮ್ ಫ್ರೆಂಡು ನನಗ್ ಕೊಡ್ಬೇಕಾಗಿರೋ ಪಿರುತಿನ ಕೊಡ್ತಿಲ್ಲ. ಆದ್ರೆ ನೀವ್ ಅಟ್ಟಿ ತಕ್ ಬಂದಾಗ ನನ್ ಕೂಟೆ ಮಾತಾಡಿದ ರೀತಿ, ನಿಮ್ ಜೊತೆ ಅವತ್ ಕಾಲ ಕಳೆದ್ಮೇಕೆ ನಾನ್ ಬಯಸಿದ ಪ್ರೀತಿ ನಿಮ್ಮಿಂದನೇ ಸಿಗ್ಬೇಕು ಅಂತ ಅನ್ಕೊಂಡೆ. ಅದಕ್ಕೆ ಫೋನ್ ಮಾಡ್ದೆ. ರೀ, ನೀವೇನ್ ತಮಾಷೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಇಷ್ಟಪಟ್ಟವ್ರು ಕಷ್ಟ ಕೊಡ್ತಾವ್ರೆ, ಜೀವನದಿಂದ ಇವ್ರು ತೊಲ್ಗೋಗ್ಲಿ ಅಂತ ಬಯಸ್ತಾವ್ರೆ ಅನ್ಮ್ಯಾಕೆ ಮನ್ಸಿಗೆ ಹತ್ರ ಆದವ್ರು, ಇವ್ರ ಕೂಟ ಇದ್ರೆ ನೆಮ್ಮದಿಯಾಗಿರ್ತೀನಿ ಅನ್ನೋರ್ ಜೊತೆ ಇದ್ರೆ ಸಂತೋಷವಾಗಿರ್ಬೋದು ಅಲ್ವೇ. ಅಲ್ಲ, ಅದ್ ಸರಿ, ಈ ಇಸಿ ಏನಾದ್ರೂ ಸುಭಾಷಿಂಗ್ ಗೊತ್ತಾಗ್ಬಿಟ್ರೆ? ಏನು ಕೊಂದಾಕ್ತಾರೆ, ಆಟೆ ತಾನೆ. ಹಿಂಗೆ ಪಿರುತಿ ಇಲ್ದೆ ಇರೋ ಮನುಷ್ಯನ್ ಜೊತೆ 100 ವರ್ಷ ಬದುಕೋಕ್ಕಿಂತ ಸಾಯೋದೇ ಮೇಲು ಬಿಡಿ. ನೋಡಿ, ನಾನು ನೇರವಾಗಿ ಹೇಳ್ತೀನಿ, ನೀವು ಅಂದ್ರೆ ನಂಗೆ ಸ್ಯಾನೆ ಇಷ್ಟ. ಅದಕ್ಕೆ ನೀವ್ ಒಂದ್ಕಿತ ಯೋಚನೆ ಮಾಡಿ, ನೀವೊಬ್ರು ಮನ್ಸ್ ಮಾಡಿದ್ರೆ ನಾವಿಬ್ರು ಖುಷಿಯಾಗಿರ್ಬೋದು. ಇಲ್ಲ ನಿಮ್ ಫ್ರೆಂಡ್ಗೆ ಹೇಳ್ತೀನಿ ಅನ್ನೋದಾದ್ರೆ ಹೇಳ್ಬಿಡಿ. ನಿಮ್ ಜೊತೆ ಬಾಳಕ್ ಆಗ್ಲಿಲ್ಲ ಅನ್ನಕ್ಕೆ ಸಾಯೋದೇ ವಾಸಿ ಅಂತ ಸಂತೋಷವಾಗಿ ಸತ್ತೋಯ್ತೀನಿ. ಚಂಪಾ, ಸೂಪರ್ ಆಗಿ ಮಾತಾಡ್ದೆ. ನೋಡ್ತಾ ಇರು ಚಂಪಾ, ನೀನ್ ಕೊಟ್ಟಿರೋ ಚಮಕ್ಗೆ ಅವನ್ ತಲೆ ಕೆಟ್ಟು ಗೊಬ್ಬರ ಆಗಿ ಮತ್ತೆ ನಿನಗವನು ಫೋನ್ ಮಾಡೇ ಮಾಡ್ತಾನೆ.
ನಾವ್ ಅನ್ಕೊಂಡಿರೋ ಕಾರ್ಯ ಸ್ಯಾನೆ ಸುಲಭವಾಗೈತದೆ. ನೀನ್ ಏನು ಯೋಚನೆ ಮಾಡ್ಬೇಡ ಚಂಪಾ, ಸರಿನೇ? ಶಿವರಾಮ, ಈ ಜಮೀನು ವಿಷಯದಲ್ಲಿ ರೈತರಿಗೆ ಯಾವ ರೀತಿ ಮೋಸ ಆಗಿದೆ ಅಂತ ಏನಾದ್ರು ಗೊತ್ತಾಯ್ತಾ? ವಿಚಾರಿಸಿದ್ದೀನಿ ರಾಯ್ರೆ. ಮಧ್ಯ ನಿಂತು ನಿಮಗೆ ಜಮೀನು ಕೊಡ್ಸಿದ್ನಲ್ಲ ಆ ಬ್ರೋಕರ್, ಅವನ್ ಮಾಡಿರೋ ಕಿತಾಪತಿ ಇದು. ತಾತ, ನಾನು ಅದನ್ನ ವಿಚಾರಿಸಿ ಅದೇನು ಅಂತ ಸರಿ ಮಾಡ್ತೀನಿ. ನೀವು ಅದ್ರ ಬಗ್ಗೆ ಎಂತೆಲ್ಲ ಕೆಚ್ಕೋಬೇಡಿ. ಅಣ್ತಮ್ಮ, ಅಂತವ್ರನ್ನೆಲ್ಲ ಸುಮ್ಕೆ ಬಿಡಬಾರ್ದು. ನೋಡಪ್ಪ, ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋದು ಬೇಡ. ಶಿವರಾಮ, ಅವ್ರಿಗೇನು ಮೋಸ ಆಗಿದೆ ಅಂತ ತಿಳ್ಕೊ. ಬೇಕಾದ್ರೆ ಅವ್ರಿಗೇನು ಕೊಡಬೇಕೋ ನಾನೇ ಕೊಟ್ಬಿಡ್ತೀನಿ. ಅಯ್ಯೋ ರಾಯ್ರೆ, ಇದು ದುಡ್ಡಿನ ಪ್ರಶ್ನೆ ಅಲ್ಲ, ನಂಬಿಕೆ ಪ್ರಶ್ನೆ. ಯಾರೋ ಮಾಡಿರೋ ತಪ್ಪಿಗೆ ನಮ್ಮ ಹಳ್ಳಿ ಜನನ ನೀವು ತೆಪ್ಪಾಗಿ ತಿಳ್ಕೊಳ್ಳೋದು ಬೇಡ. ನನ್ನ ಮಗ ಇದನ್ನೆಲ್ಲ ಸರಿ ಮಾಡ್ತಾನೆ, ನೀವು ತಲೆ ಕೆಡ್ಸ್ಕೊಬೇಡಿ. ನೀವಿಷ್ಟು ಹೇಳಿದ್ಮೇಲೆ ನಾನು ನೆಮ್ಮದಿಯಾಗಿರ್ತೀನಿ.